ನಮ್ಮ ಜೀವನದಲ್ಲಿ ಕೆಲ ಘಟನೆಗಳು ಅಷ್ಟು ಚಿಕ್ಕದಾಗಿರುತ್ತವೆ, ನಾವು ಅವುಗಳನ್ನು ಗಮನಿಸದೇ ಬಿಡ್ತೇವೆ. ಆದರೆ ಕೆಲವೊಮ್ಮೆ ಆ ಚಿಕ್ಕ ಘಟನೆಗಳಲ್ಲೇ ದೊಡ್ಡ ಅರ್ಥಗಳು ಅಡಗಿರ್ತವೆ. ದೇವರ ಮುಂದೆ ಹಲ್ಲಿ ಬರುವುದು ಅಂತಹ ಒಂದು ಘಟನೆ. ಬಹಳ ಜನ ಇದನ್ನ ಭಯದಿಂದ ನೋಡ್ತಾರೆ. ಕೆಲವರು ಇದನ್ನ ಕೆಟ್ಟ ಸೂಚನೆ ಅಂತ ಭಾವಿಸ್ತಾರೆ. ಆದರೆ ನಿಜವಾಗಿ ನೋಡಿದ್ರೆ ಅದು ಒಂದು ಭಯದ ಸೂಚನೆಯಲ್ಲ, ಅದು ಒಂದು ಸಂದೇಶ, ಒಂದು ಎಚ್ಚರಿಕೆ, ಒಂದು ಅವಕಾಶ. ನಮ್ಮ ಮನಸ್ಸು ಯಾವ ವಿಷಯವನ್ನೇ ನೋಡಿದ್ರೂ ಅದಕ್ಕೆ ಅರ್ಥ ಕೊಡುತ್ತದೆ. ಹಲ್ಲಿ ಬಂದ್ರೆ ನಾವು ಏನು ಯೋಚಿಸ್ತೇವೆ ಅನ್ನೋದು ನಮ್ಮ ಮನಸ್ಸಿನ ಸ್ಥಿತಿಯನ್ನ ತೋರಿಸ್ತದೆ. ಯಾರಿಗಾದ್ರೂ ಅದು ಭಯ, ಇನ್ನೊಬ್ಬರಿಗೆ ಅದು ಸೂಚನೆ, ಮತ್ತೊಬ್ಬರಿಗೆ ಅದು ಯಾವುದಕ್ಕೂ ಸಂಬಂಧವಿಲ್ಲದ ಒಂದು ಸಾಮಾನ್ಯ ಘಟನೆ. ಆದರೆ ಜೀವನದಲ್ಲಿ ಬೆಳೆಯಲು ಬಯಸುವವರು, ಯಶಸ್ಸನ್ನ ಸಾಧಿಸಲು ಬಯಸುವವರು ಪ್ರತಿಯೊಂದು ಘಟನೆಗೂ ಒಂದು ಪಾಠವನ್ನ ಹುಡುಕ್ತಾರೆ. ದೇವರ ಮುಂದೆ ಹಲ್ಲಿ ಬರುವುದನ್ನ ಒಂದು ಸಂಕೇತವಾಗಿ ತೆಗೆದುಕೊಂಡರೆ ಅದು ಹೇಳುವ ಮೊದಲ ಮಾತು ಎಚ್ಚರಿಕೆ. ಜೀವನದಲ್ಲಿ ನಾವು ಕೆಲವೊಮ್ಮೆ ನಮ್ಮ ಗುರಿಯಿಂದ ದೂರ ಹೋಗ್ತೇವೆ. ನಾವು ಸುಲಭನ ಮಾರ್ಗವನ್ನ ಆಯ್ಕೆ ಮಾಡ್ತೇವೆ. ನಾವು ನಮ್ಮ ಶ್ರಮವನ್ನ ಕಡಿಮೆ ಮಾಡ್ತೇವೆ. ಆ ಸಮಯದಲ್ಲಿ ಒಂದು ಚಿಕ್ಕ ಘಟನೆ ನಮ್ಮನ್ನ ನಿಲ್ಲಿಸಿ ಯೋಚಿಸಲು ಮಾಡ್ತದೆ. ಹಲ್ಲಿ ಬರುವುದು ಅಂಥದ್ದೇ ಒಂದು ಕ್ಷಣ. ಅದು ನಮ್ಮನ್ನ ಕೇಳುತ್ತದೆ, ನೀನು ಸರಿಯಾದ ದಾರಿಯಲ್ಲಿದ್ದೀಯಾ? ನಿಜವಾದ ಯಶಸ್ಸು ಬರುವುದಕ್ಕೆ ಮೊದಲು ಜೀವನದಲ್ಲಿ ಅನೇಕ ಸಂಕೇತಗಳು ಬರ್ತವೆ. ಆದರೆ ನಾವು ಅವುಗಳನ್ನ ಗಮನಿಸದೇ ಬಿಡ್ತೇವೆ. ನಾವು ಎಷ್ಟು ಬಾರಿ ನಮ್ಮ ಒಳಮನಸ್ಸು ಹೇಳಿದ ಮಾತನ್ನ ಕೇಳಿಲ್ಲ? ಎಷ್ಟು ಬಾರಿ ಇದು ಸರಿಯಲ್ಲ ಅನ್ನಿಸಿತು, ಆದರೆ ನಾವು ಅದನ್ನೇ ಮುಂದುವರಿಸಿದ್ದೇವೆ? ಹಲ್ಲಿ ಬರುವುದನ್ನ ಒಂದು ದೇವರ ಸೂಚನೆ ಎಂದು ನೋಡಿದರೆ ಅದು ನಮ್ಮ ಒಳಗಿನ ಧ್ವನಿಯಂತೆ. ಜೀವನದಲ್ಲಿ ನಾವು ಭಯವನ್ನ ಹೆಚ್ಚು ಮಹತ್ವ ಕೊಡ್ತೇವೆ. ಹಲ್ಲಿಯನ್ನ ನೋಡಿದಾಗ ನಾವು ಹಿಂದೆ ಸರಿತೇವೆ. ಆದರೆ ಒಂದು ಪ್ರಶ್ನೆ ಕೇಳ್ಕೊಳ್ಳಿ, ನಿಜವಾಗಿಯೂ ಭಯಪಡುವುದಕ್ಕೆ ಏನಿದೆ? ಅದು ನಿಮಗೆ ಹಾನಿ ಮಾಡುವುದಿಲ್ಲ, ಆದರೆ ನಿಮ್ಮ ಭಯವೇ ನಿಮ್ಮ ಜೀವನವನ್ನ ಹಾನಿ ಮಾಡುತ್ತದೆ. ಅದೇ ರೀತಿ ಜೀವನದಲ್ಲಿ ಸಣ್ಣ ಸಮಸ್ಯೆಗಳನ್ನು ನಾವು ದೊಡ್ಡದಾಗಿ ಮಾಡ್ಕೊಳ್ತೇವೆ. ನಾವು ಸವಾಲುಗಳಿಂದ ಓಡುತ್ತೇವೆ. ಆದರೆ ಯಶಸ್ಸು ಅವರಿಗಷ್ಟೇ ಸಿಗ್ತದೆ ಯಾರು ಭಯವನ್ನ ಎದುರಿಸ್ತಾರೋ. ಹಲ್ಲಿ ದೇವರ ಮುಂದೆ ಬರುವುದು ನಮಗೆ ಇನ್ನೊಂದು ಪಾಠ ಹೇಳ್ತದೆ, ಸ್ಥಿರತೆ. ನೀವು ಗಮನಿಸಿದ್ದೀರಾ? ಹಲ್ಲಿ ಒಂದೇ ಜಾಗದಲ್ಲಿ ಶಾಂತವಾಗಿ ನಿಂತ್ಕೊಳ್ತದೆ. ಅದು ತಾಳ್ಮೆಯಿಂದ ಕಾಯ್ತದೆ. ಸರಿಯಾದ ಸಮಯ ಬಂದಾಗ ಮಾತ್ರ ಅದು ಚಲಿಸ್ತದೆ. ಇದೇ ಜೀವನದ ದೊಡ್ಡ ಸತ್ಯ. ಯಶಸ್ಸು ಕೂಡ ಹಾಗೆಯೇ. ಅದು ತಕ್ಷಣ ಬರುವುದಿಲ್ಲ. ನೀವು ತಾಳ್ಮೆಯಿಂದ ಕಾಯಬೇಕು, ಶ್ರಮ ಮಾಡಬೇಕು. ಸರಿಯಾದ ಸಮಯಕ್ಕೆ ನಿಮ್ಮ ಪ್ರಯತ್ನ ಫಲ ನೀಡುತ್ತದೆ. ಇಂದಿನ ಕಾಲದಲ್ಲಿ ಜನರು ಎಲ್ಲವನ್ನೂ ತಕ್ಷಣ ಬಯಸ್ತಾರೆ. ತಕ್ಷಣ ಹಣ, ತಕ್ಷಣ ಹೆಸರು, ತಕ್ಷಣ ಯಶಸ್ಸು. ಆದರೆ ಪ್ರಕೃತಿ ನಮಗೆ ಹೇಳ್ತದೆ, ಎಲ್ಲದರಿಗೂ ಸಮಯ ಬೇಕು. ಹಲ್ಲಿಯ ಜೀವನದಲ್ಲೂ ಅದು ಸ್ಪಷ್ಟ. ಅದು ಓಡೋದಿಲ್ಲ, ಅದು ತಾಳ್ಮೆಯಿಂದ ಕಾಯ್ತದೆ. ನಮ್ಮ ಜೀವನದಲ್ಲೂ ನಾವು ಅದೇ ತಾಳ್ಮೆಯನ್ನ ಬೆಳೆಸಬೇಕು. ಹಲ್ಲಿ ಇನ್ನೊಂದು ಪಾಠವನ್ನ ಕೊಡ್ತದೆ, ಅನುಗುಣತೆ. ಅದು ಎಲ್ಲ ಜಾಗಕ್ಕೂ ಹೊಂದಿಕೊಡ್ತದೆ. ಗೋಡೆ, ಮರ, ಮನೆಯ ಮೂಲೆ ಎಲ್ಲೆಡೆ ಅದು ಬದುಕ್ತದೆ. ಅದೇ ರೀತಿ ಜೀವನದಲ್ಲಿ ನಾವು ಪರಿಸ್ಥಿತಿಗೆ ಹೊಂದಿಕೊಳ್ಬೇಕು. ಕೆಲವೊಮ್ಮೆ ಪರಿಸ್ಥಿತಿ ನಮ್ಮ ವಿರುದ್ಧವಾಗಿರುತ್ತದೆ, ಆದರೆ ಅದನ್ನ ಕಾರಣ ಮಾಡ್ಕೊಳ್ದೆ ಅದನ್ನ ಅವಕಾಶವಾಗಿ ಬಳಸ್ಕೊಳ್ಬೇಕು. ನೀವು ಗಮನಿಸಿದ್ದೀರಾ? ಜೀವನದಲ್ಲಿ ಯಶಸ್ವಿಯಾದವರು ಯಾವಾಗಲೂ ಪರಿಸ್ಥಿತಿಯನ್ನ ದೂರುವುದಿಲ್ಲ. ಅವರು ಅದನ್ನ ಸ್ವೀಕರಿಸ್ತಾರೆ, ಅದರಲ್ಲಿ ತಮ್ಮ ದಾರಿಯನ್ನ ಕಂಡುಕೊಳ್ತಾರೆ. ಹಲ್ಲಿಯಂತೆ ಅವರು ಎಲ್ಲ ಜಾಗದಲ್ಲೂ ಬದುಕ್ತಾರೆ, ಬೆಳೆಯುತ್ತಾರೆ. ದೇವರ ಮುಂದೆ ಹಲ್ಲಿ ಬರುವುದು ಒಂದು ನೆನಪಿನಂತೆ. ಅದು ನಮಗೆ ಹೇಳ್ತದೆ, ನಿನ್ನ ಜೀವನದ ಮೇಲೆ ಗಮನ ಕೊಡು. ನಾವು ದಿನವೂ ಎಷ್ಟು ಸಮಯವನ್ನ ವ್ಯರ್ಥ ಮಾಡ್ತೇವೆ. ಮೊಬೈಲ್, ಸಾಮಾಜಿಕ ಜಾಲತಾಣಗಳು, ಬೇಡದ ಯೋಚನೆಗಳು, ಇವುಗಳಲ್ಲಿ ನಾವು ನಮ್ಮ ಅಮೂಲ್ಯ ಸಮಯವನ್ನ ಕಳೆದುಕೊಳ್ತೇವೆ. ಆದರೆ ಒಂದು ದಿನ ನಾವು ಹಿಂದಿರುಗಿ ನೋಡಿದಾಗ ಸಮಯ ಹಿಂತಿರುಗುವುದಿಲ್ಲ. ಆದ್ದರಿಂದ ಪ್ರತಿಯೊಂದು ಕ್ಷಣವೂ ಮುಖ್ಯ. ಪ್ರತಿಯೊಂದು ದಿನವೂ ಒಂದು ಅವಕಾಶ. ನೀವು ಇಂದು ಏನು ಮಾಡ್ತೀರಿ ಅನ್ನೋದು ನಿಮ್ಮ ಭವಿಷ್ಯವನ್ನ ರೂಪಿಸ್ತದೆ. ಹಲ್ಲಿ ಬರುವುದು ಒಂದು ಚಿಕ್ಕ ಘಟನೆ ಆಗಬಹುದು, ಆದರೆ ಅದು ನಿಮಗೆ ದೊಡ್ಡ ಯೋಚನೆಯನ್ನ ಕೊಡಬಹುದು. ನೀವು ಯಾವ ದಾರಿಯಲ್ಲಿ ಸಾಗ್ತಿದ್ದೀರಿ? ನಿಮ್ಮ ಗುರಿ ಸ್ಪಷ್ಟವಾಗಿದೆಯಾ? ನೀವು ಪ್ರತಿದಿನ ಅದಕ್ಕೆ ಒಂದು ಹೆಜ್ಜೆ ಹಾಕ್ತಿದ್ದೀರಾ, ಅಥವಾ ನೀವು ಕೇವಲ ದಿನಗಳನ್ನು ಕಳೀತಿದ್ದೀರಾ? ಈ ಪ್ರಶ್ನೆಗಳಿಗೆ ಉತ್ತರ ಕೊಡುವುದು ಮುಖ್ಯ. ಜೀವನದಲ್ಲಿ ನಿಜವಾದ ಭಯ ಹಲ್ಲಿಯಲ್ಲಿಲ್ಲ, ಅದು ನಿಮ್ಮ ಒಳಗಿನ ಸಂಶಯದಲ್ಲಿ ಇದೆ. ನಾನು ಮಾಡಲಾರೆ, ನನಗೆ ಆಗುವುದಿಲ್ಲ, ನನ್ನಿಂದ ಸಾಧ್ಯವಿಲ್ಲ. ಈ ಯೋಚನೆಗಳು ನಿಮ್ಮನ್ನ ಹಿಂದೆ ತಳ್ಳುತ್ತವೆ. ಆದರೆ ನೀವು ನಿಮ್ಮ ಮನಸ್ಸನ್ನ ಬದಲಿಸಿದಾಗ ನಿಮ್ಮ ಜೀವನ ಬದಲಾಗ್ತದೆ. ಹಲ್ಲಿ ಗೋಡೆಯ ಮೇಲೆ ಏರಲು ಎಷ್ಟು ಬಾರಿ ಜಾರಬಹುದು, ಆದರೆ ಅದು ಮತ್ತೆ ಪ್ರಯತ್ನಿಸ್ತದೆ, ಮತ್ತೆ ಮತ್ತೆ. ಅದು ನಿಲ್ಲುವುದಿಲ್ಲ. ಅದೇ ಯಶಸ್ಸಿನ ಗುಟ್ಟು. ನೀವು ಎಷ್ಟು ಬಾರಿ ಸೋತ್ರೂ ಮತ್ತೆ ಪ್ರಯತ್ನಿಸುವ ಧೈರ್ಯ ಇರಬೇಕು. ನೀವು ಇಂದು ಸೋತಿದ್ದೀರಾ? ಪರವಾಗಿಲ್ಲ.
ನೀವು ಇಂದು ತಪ್ಪು ಮಾಡಿದ್ದೀರಾ, ಪರವಾಗಿಲ್ಲ. ಮುಖ್ಯವಾದುದು ನೀವು ನಿಲ್ಲಬಾರದು, ನೀವು ಮುಂದುವರಿಯಬೇಕು. ದೇವರ ಮುಂದೆ ಹಲ್ಲಿ ಬರುವುದು ಒಂದು ಸೂಚನೆ, ನಿನ್ನ ಜೀವನವನ್ನ ಬದಲಿಸು. ಇದು ಒಂದು ಎಚ್ಚರಿಕೆಯಲ್ಲ, ಇದು ಒಂದು ಅವಕಾಶ. ನೀವು ಅದನ್ನು ಹೇಗೆ ನೋಡ್ತೀರಿ ಅನ್ನೋದು ನಿಮ್ಮ ಆಯ್ಕೆ. ನೀವು ಭಯದಿಂದ ಬದುಕಬೇಕಾ ಅಥವಾ ಧೈರ್ಯದಿಂದ ಬದುಕಬೇಕಾ? ನೀವು ಕಾರಣಗಳನ್ನು ಹುಡುಕಬೇಕಾ ಅಥವಾ ಅವಕಾಶಗಳನ್ನು ಹುಡುಕಬೇಕಾ? ನೀವು ನಿಮ್ಮ ಜೀವನವನ್ನು ಬದಲಿಸಬೇಕಾ ಅಥವಾ ಅದೇ ರೀತಿ ಮುಂದುವರಿಯಬೇಕಾ? ನಿಮ್ಮ ಉತ್ತರವೇ ನಿಮ್ಮ ಭವಿಷ್ಯ. ಇಂದು ಒಂದು ನಿರ್ಧಾರ ತೆಗೆದುಕೊಳ್ಳಿ. ಇನ್ನು ಮುಂದೆ ನೀವು ಭಯದಿಂದ ಓಡುವುದಿಲ್ಲ. ನೀವು ಸವಾಲುಗಳನ್ನು ಎದುರಿಸ್ತೀರಿ. ನೀವು ನಿಮ್ಮ ಗುರಿಗಾಗಿ ಹೋರಾಡುತ್ತೀರಿ. ನೀವು ನಿಮ್ಮ ಸಮಯವನ್ನು ಮೌಲ್ಯ ಮಾಡ್ತೀರಿ. ನೀವು ನಿಮ್ಮ ಜೀವನವನ್ನು ನಿಮ್ಮ ಕೈಯಲ್ಲಿ ಹಿಡಿಯುತ್ತೀರಿ. ಯಾಕಂದರೆ ದೇವರ ಮುಂದೆ ಹಲ್ಲಿ ಬರುವುದು ಒಂದು ಸಾಮಾನ್ಯ ಘಟನೆ ಆಗಬಹುದು, ಆದರೆ ಅದನ್ನು ಒಂದು ಸಂದೇಶವಾಗಿ ತೆಗೆದುಕೊಂಡವನೇ ತನ್ನ ಜೀವನವನ್ನು ಅಸಾಮಾನ್ಯವಾಗಿಸ್ತದೆ. ನಿನ್ನ ಜೀವನ ಬದಲಾಯಿಸುವ ಕ್ಷಣ ಈಗಲೇ. ನೀನು ಎಚ್ಚರಗೊಂಡರೆ ಸಾಕು. ನಿಮ್ಮ ಅಭಿಪ್ರಾಯವನ್ನು ಕಮೆಂಟಿನಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಇನ್ನಷ್ಟು ಮೋಟಿವೇಶನಲ್ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ.